ಬನ್ನಿ ಮೇಡಮ್. ನೀವು ವಿಡಿಯೋ ನೋಡ್ತಾ ಇರಿ ಮೇಡಮ್, ನಾನು ಕರ್ಣ ಸರ್ನ ಕರ್ಕೊಂಬರ್ತೀನಿ. I love you, Nidhi. I love you, Nidhi. I love you, Karna sir. I love you, Muddu. I love you so much. ನೀವೇ ನನ್ನ ಮುದ್ದು. ಏನಿದೆ? ಏನ್ ವಿಷಯ ಅಂತ ಹೇಳು. ಅದು ನೀನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ. ಅದೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ ಕಣೆ, ನಿನ್ ಗಮನ ಸಿಕ್ಕೇ ಹೇಳ್ತೀನಿ. ಅಂದ್ರೆ ನಿಧಿ ಪ್ರೀತಿಸೋದು ಕರ್ಣನ್ನ? ನಾನಿವತ್ತು ಅವ್ರಿಗೆ ಪ್ರಪೋಸ್ ಮಾಡ್ಬಿಟ್ರೆ. ನಿಧಿಯವರು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಇದು ನಿಮ್ಮ ನಿರ್ಧಾರನ ನೋಡಿ, ಯೋಚನೆ ಮಾಡಿ ಹೇಳಿ, ತಮಾಷೆ ಮಾಡಬೇಡಿ. ನೋಡಿ, ಯಾವುದೇ ನಿರ್ಧಾರ ತಗೊಳ್ಳೋ ಮೊದಲು 100 ಸಲ ಯೋಚನೆ ಮಾಡಬೇಕು. ಆ ವ್ಯಕ್ತಿ ನಿಜವಾಗ್ಲೂ ಆಗಿದಾನ ಅಂತ ನಾವು ಚೆಕ್ ಮಾಡಬೇಕು. ಅವಸರದಿಂದ ಆಗೋದು ಅಪಾಯ ಜಾಸ್ತಿ ಅಂತ ದೊಡ್ಡವರೇ ಹೇಳಿಲ್ವಾ? ಕರ್ಣ ಸರ್ ಜೊತೆ ತುಂಬ ತಾಳ್ಮೆಯಿಂದ ಇರೋ. ಅವರು ಇಷ್ಟು ವರ್ಷ ಎಲ್ಲ ಕಷ್ಟನೂ ಏಕಾಂಗಿಯಾಗಿ ಹೊತ್ತಿದ್ದಾರೆ. ಅವ್ರಿಗೆ ಕೋಪ ಬಂದರೆ ಜಗಳ ಆಡಬೇಡ, ದೂರ ಹೋದರೆ ಸಿಟ್ಟು ಮಾಡ್ಕೊಬೇಡ. ಪ್ರಪಂಚನೇ ಅವ್ರ ವಿರುದ್ಧ ನಿಂತರು, ನೀನು ಅವ್ರನ್ನ ಇನ್ನಷ್ಟು ಪ್ರೀತಿಸು. ಅಂದ್ರೆ ನಿಧಿ ನನಗೋಸ್ಕರ ಅವಳ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳ, ನಾನು ಅವಳ ಪ್ರೀತಿನ ಕಿತ್ಕೋತಾ ಇದ್ದೀನ. ಅಯ್ಯೋ, ನಿಧಿ ಮತ್ತೆ ಕರ್ಣ ಪ್ರೀತಿಸ್ತಾ ಇದ್ದಾರೆ. ಹೌದಮ್ಮ, ನನಗೂ ಇತ್ತೀಚೆಗೆ ಗೊತ್ತಾಯ್ತು. ಅಂದ್ರೆ ನಿಮಗೆ ಸತ್ಯ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ರಿ? ಮದುವೆ ಯಾಕೆ ನಿಲ್ಲಿಸ್ಲಿಲ್ಲ ಅಂಕಲ್? ನಿನ್ನ ಹೊಟ್ಟೆಲಿರೋ ಈ ಮಗುಗೋಸ್ಕರ ನೀನು ನಿಧಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯ, ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಆದರೆ ನಿನ್ನ ಹೊಟ್ಟೆಲಿರೋ ಈ ಮಗು ಬಗ್ಗೆ ಏನಾದರೂ ಯೋಚನೆ ಮಾಡಿದೆಯೇ ನಿತ್ಯ? ಕರ್ಣ ಬಾಲ್ಯದಿಂದ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಅವಮಾನ ಸಹಿಸಿದ್ದಾನೆ ಅಂತ ನಿನಗೆ ಗೊತ್ತು. ಹಾಗೆ ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ನೀನು ನಿಧಿ ಎಷ್ಟು ಕಷ್ಟಪಟ್ಟಿದ್ದೀರಂತ ಅದೂ ನಿನಗೆ ಗೊತ್ತು. ಕರ್ಣ ತನ್ನಲ್ಲದೆ ಇರೋ ಮಗುಗೆ ತಾನೇ ಅಪ್ಪ ಅಂತ ಹೇಳ್ದ. ಯಾಕೆ ಹೇಳು? ನಾಳೆ ಅವನಿಗಾಗಿರೋ ಅವಮಾನ, ಕಷ್ಟ, ಸಂಕಟ ಈ ಮಗುಗಾಗಬಾರ್ದು ಅಂತ ಅಮ್ಮ. ಈ ಮಗುಗೆ ತಂದೆ ಹೆಸರು ಸಿಗಲಿ ಅಂತ. ನೀನೀಗ ಈ ಮಗು ಬಗ್ಗೆನೇ ಹೆಚ್ಚು ಯೋಚನೆ ಮಾಡಬೇಕು ನಿತ್ಯ. ಹೋಗಿ ಮದುವೆ ನಿಲ್ಲಿಸೋದು ಹೆಚ್ಚೇನು ಕೆಲಸ ಅಲ್ಲ, ಬೇಕಾದರೆ ಅದು ನಾನೇ ಮಾಡ್ತೀನಿ. ಆಮೇಲೇನು? ನಾಳೆ ಈ ಮಗು ಕೇಳೋ ಪ್ರಶ್ನೆಗೆ ನೀನೇನು ಉತ್ತರ ಕೊಡ್ತೀಯ? ಈ ಸಮಾಜ ಕೇಳೋ ಪ್ರಶ್ನೆಗೆ ನೀನೇನು ಉತ್ತರ ಕೊಡ್ತೀಯಮ್ಮ? ಒಂದು ಮಗುಗೆ ತಂದೆ ಹೆಸರಿಲ್ಲ ಅಂದರೆ ಅದೆಂಥ ಶಿಕ್ಷೆ ಗೊತ್ತಮ್ಮ? ಇನ್ನೂ ಕಣ್ಣೇ ಬಿಡಿದಿರೋ ಈ ಮಗುಗೆ ಅಂತ ಶಿಕ್ಷೆ ಕೊಡ್ತೀಯ? ಇದಕ್ಕೆ ಅನ್ಯಾಯ ಮಾಡ್ತೀಯ? ಆದರೆ ನಿಧಿ ಬದುಕು, ಅವಳ ಸಂತೋಷ, ಅವಳ ಸಂತೋಷಕ್ಕೇನೆ ಅರ್ಜುನ್ ಎಷ್ಟು ಒಳ್ಳೆ ಹುಡುಗ ಅಂತ ನೀನೇ ನೋಡಿದೆಯಲ್ಲ. ಇಲ್ಲಿ ಕಣ್ಣನಿಗಿಂತ ಅವನಲ್ಲಿ ಏನು ಕಡಿಮೆ ಇದೆ ನೀನೇ ಹೇಳು? ನಮ್ಮ ಅರ್ಜುನ್ ನಿಧಿನ ಚೆನ್ನಾಗಿ ನೋಡ್ಕೋತಾನೆ. ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತಂದರೆ ಮುಂದೆ ಒಂದಿನ ನಿಧಿ ಕರ್ಣನ್ನ ಮರೆತು ಅರ್ಜುನ್ನೇ ಒಪ್ಕೋತಾಳೆ. ನಿತ್ಯ, ಈ ಭೂಮಿ ಮೇಲೆ ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ದಾರೆ. ಆಮೇಲೆ ಅವರವರು ತಮ್ಮ ಜೀವನನ ಕಟ್ಕೊಂಡಿಲ್ವಾ? ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ.
ನಮ್ಮ ಅರ್ಜುನ್ ಒಳ್ಳೆ ಹೃದಯ ಇರೋ ಪರ್ಫೆಕ್ಟ್ ಹುಡುಗ. ನಮ್ಮ ನಿಧಿಗೆ ಹೇಳಿ ಮಾಡಿಸಿದ ಜೋಡಿ. ಅದು ನಿಧಿಗೆ ಗೊತ್ತಿರೋದಕ್ಕೆ ಮದುವೆಗೆ ಒಪ್ಕೊಂಡಿಯಾಳೆ. ಅರ್ಜುನ್ ನಿಧಿನ ಮನಸಾರೆ ಪ್ರೀತಿಸ್ತಾ ಇದ್ದಾನೆ. ಈಗ ನೀನು ಹೋಗಿ ಮದುವೆನ ನಿಲ್ಲಿಸ್ಬಿಟ್ಟೆ ಅನ್ಕೋ, ಅರ್ಜುನ್ ಹೃದಯಕ್ಕೆ ಬಹಳ ದೊಡ್ಡ ಆಘಾತ ಆಗುತ್ತೆ. ನಿನ್ನ ಮಗುನೂ ಸೇರಿಸಿ 5 ಜನ ಬದುಕನ್ನ ನೀನೇ ಹಾಳು ಮಾಡ್ದಂಗೆ ಆಗುತ್ತೆ. ನನ್ನ ಮಾತು ಕೇಳು ನಿತ್ಯ, ಅವಸರದಲ್ಲಿ ಯಾವುದೇ ನಿರ್ಧಾರ ತಗೋಬೇಡ. ಇಷ್ಟು ವರ್ಷ ನಿನ್ನ ತಂಗಿಗೋಸ್ಕರ ಎಂಥೆಂಥ ಕಷ್ಟಗಳನ್ನ ನಿಭಾಯಿಸಿದೀಯ. ಈಗ ಇನ್ನು ಮುಂದೆ ಈ ಮಗುಗೋಸ್ಕರ ತಾಯಿಯಾಗಿ ನಿನ್ನ ಕರ್ತವ್ಯನ ನಿಭಾಯಿಸು. ನೋಡು, ಕಾಲ ಎಲ್ಲ ಸರಿ ಮಾಡುತ್ತೆ, ದುಃಖನೂ ಮರೆಸುತ್ತೆ. ತಡೋ ಮಾಡೋದು ಬೇಡ, ಮದುವೆ ಶಾಸ್ತ್ರನ ಮುಂದುವರ್ಸೋಣ. ಬಾ. ನೀವು ಹೋಗ್ರಿ ಅಂಕಲ್, ನಾನು ಬರ್ತೀನಿ. ಲೇ ತಿಪ್ಪೆ, ನೀನು ಕೊಟ್ಟ ಕೊನೆ ಆಶಯ ಕಿರಣನು ನಂದಿ ಹೋಯಿತು. ನಿನಗೆ ಮಣ್ಣು ಮುಗಿಸೋಕ್ಕೆ ನಾನು ಯಾವ ಮಟ್ಟಕ್ಕಾದರೂ ಇಳಿಬಲ್ಲೆ. ಈ ಮದುವೆನ ಇನ್ಯಾರು ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾನೀಗ ಒಬ್ಬ ತಾಯಿಯಾಗಿ ನನ್ನ ಮಗು ಬಗ್ಗೆನೇ ಮೊದಲು ಯೋಚನೆ ಮಾಡಬೇಕು. ಇದೇ ಸರಿಯಾದ ನಿರ್ಧಾರ. ನಿಧಿ, ಹೇಗಿದ್ರು ನಿನಗೆ ಕರ್ಣ ಸಾರ್ ಅಂದರೆ ಭಾಳ ಫೇವ್ರೇಟ್ ಅಲ್ವಾ? ಅದು ಅಲ್ಲದೆ ವಿದ್ಯೆ ಕಲಿಸಿರೋ ಗುರುಸ್ಥಾನದಲ್ಲಿರೋ ಕರ್ಣ ನಿನಗೆ ಕನ್ಯಾದಾನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು. ಇಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳು? ನಿನಗಂತೂ ಭಾಳ ಖುಷಿಯಾಗಿರಬೇಕು ಅಲ್ವಾ? ನಿಧಿ, ಐ ಯು ಆಲ್ ರೈಟ್? ಮದುವೆ ದಿನ ಅಲ್ವಾ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಡೋಂಟ್ ವರಿ, ಐ ಆಮ್ ವಿತ್ ಯು. ಏನ್ರಿ ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ತಾ ಇರ್ತೀರ? ಸ್ವಲ್ಪ ನಗ್ರಿ, ಮದುವೆ ದಿನ. ನಿತ್ಯಕ್ಕೆ ಸತ್ಯ ಗೊತ್ತಾದ್ಮೇಲೆ ಏನೆಲ್ಲ ಬದಲಾಗ್ಬೋದು ಅಂತ ನನಗೆ ಗೊತ್ತು. ಇದನ್ನೆಲ್ಲ ಅರಗಿಸ್ಕೊಳ್ಳೋದಕ್ಕೆ ಮನೆಯವ್ರಿಗೆ ಕಷ್ಟ ಅಂತಲೂ ಗೊತ್ತು. ಗೊತ್ತಿದ್ದು ಈ ಸುಳ್ಳು ಮೌನದಲ್ಲಿ ಅರ್ಥನೇ ಇಲ್ಲ. ಈ ಸತ್ಯ ಮುಚ್ಚೋದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ. ಬಹುಶಃ ಲೋಕದ ಕಣ್ಣಿಗೆ ನಾನು ಸ್ವಾರ್ಥಿ ಅನ್ನಿಸ್ಬೋದು, ಅಂದರೆ ನಿಧಿ ಇಲ್ಲದೆ ನನ್ನ ಜೀವನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಈ ಮದುವೆ ನಡೆದ್ರೆ ನನ್ನ ಜೀವನ ಅಲ್ಲ, 4 ಜನ ಜೀವನ ಹಾಳಾಗುತ್ತೆ. ಯಾರೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಏನೇ ಆದರೂ ಆ ಜವಾಬ್ದಾರಿ ನಾನು ತಗೋತೀನಿ. ಆದರೆ ಈ ಮದುವೆ ನಿಲ್ಲಬೇಕು. ನಿತ್ಯನೇ ಮುಂದೆ ಬಂದು ಈ ಮದುವೆ ನಿಲ್ಲಿಸ್ಬೇಕು. ಬೇರೆ ದಾರಿ ಇಲ್ಲ. ನೀನೇ ಈ ಸಂಕೋಲೆಯಿಂದ ನಮ್ಮನ್ನ ಕಾಪಾಡಬೇಕು ದೇವ್ರೆ.